ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಂದು ಮೊದಲನೇ ವಿಡಿಯೋ. ಸಾಯಂಕಾಲ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 7 ಗಂಟೆ ಆಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ, ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ. ನೋಡೋಣ ಅಲ್ಲಿ ಏನಾಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಅಕ್ಕನ ಮನೆಗೆ ನೆಡ್ಕೊಂಡೆಲ್ಲ ಹೋಗ್ಬೋದು. ಏನೊಂದು 10 ಮಿನಿಟ್ಸ್ 5 ಮಿನಿಟ್ಸ್ ಆಗುತ್ತೆ, 10 20 ಮಿನಿಟ್ಸ್ ಆಗುತ್ತೆ. ಸೊ ಅದಕ್ಕೆ ನೆಡ್ಕೊಂಡೆ ಹೋದು. ಇನ್ನು ನನ್ನ ಹಸ್ಬೆಂಡ್ ಬಂದು ಕೇಕ್ ತೊಗೊಬರ್ತೀನಿ, ನೀವು ಹೋಗ್ತಾ ಇರಿ ಅಂತ ಅಂದರು. ಸೊ ಅದಕ್ಕೆ ನಾವು ಹೋಗ್ತಾ ಇರೋಣ ಅಂತ ನಾನು ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ರಿಯಾಕ್ಷನ್ ನಿಮಗೆ ತೋರಿಸ್ತೀನಿ ರೀ ಹೆಂಗಿರುತ್ತೆ ಅಂತ. ಸ್ಟಾರ್ಟಿಂಗ್ ಮನೆಗೆ ಹೋದಷ್ಟೇ ವೀಡಿಯೋ ಮಾಡಿದೆ, ಎಲ್ಲ ಏನು ವೀಡಿಯೋ ಮಾಡ್ತಾಯಿದ್ದಾರೆ, ಏನು ವೀಡಿಯೋ ಮಾಡ್ತಾವಳೆ ಅಂತೆಲ್ಲ ನೋಡ್ತಿದ್ರು. ನಾನು ಆಕೆಯ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಕಣಕ್ಕೆಯ ಅಂತ ಹೇಳಿದೆ. ಸುಮ್ಮನೆ ತಮಾಷೆ ಆಡಬೇಡ ಅಂತ ಅಂತಿದ್ರು. ನಾನು ನಿಜ ಆಗ್ತೀನಿ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವರು ಸುಮ್ಮನೆ ಅಂತಿದ್ರು. ಹಾಗೆ ನನ್ನ ಹಸ್ಬೆಂಡ್ ಕೂತಿದ್ರು. ಸೊ ಅವ್ರದ್ದೊಂದು ಮೊದಲನೇ ವೀಡಿಯೋದಲ್ಲಿ ಅವ್ರದ್ದೊಂದು ಕ್ಲಿಪ್ಪಿಂಗ್ ಇಲ್ಲಿ ಅಂತ ಹಂಗೆ ತಗೊಂಡೆ. ಅವರು ಏನಾದ್ರು ಮಾತಾಡಿ ಅಂದರೆ ಏನು ಮಾತಾಡೋಣ ಅಂತ ಅಂತಾರೆ. ಮತ್ತು ಸಾಂಗು ಮ್ಯೂಟ್ ಮಾಡಿದ್ದೀನಿ, ಸಾಂಗ್ ಹಾಕಿದ್ರು. ಡ್ಯಾನ್ಸ್ ಮಾಡಿದ್ರೆ ನನ್ನ ಮಗ ಮತ್ತು ನಮ್ಮ ಅಕ್ಕನ ಮಗ ಇಬ್ಬರೂ. ಅದೊಂದು ಕ್ಲಿಪ್ಪಿಂಗ್ ಇರಲಿ ಅಂತ ತಗೊಂಡೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಒಟ್ಟಿನಲ್ಲಿ. ಆಮೇಲೆ ಜ್ಯೂಸ್ ಕೊಟ್ಟರು, ಎಲ್ಲ ಕೇಕೆಲ್ಲ ಸೆಲೆಬ್ರೇಷನ್ ಆಯಿತು. ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಸೆಲೆಬ್ರೇಷನ್ ಎಲ್ಲ ಆದ ನಂತರ ಜ್ಯೂಸ್ ಎಲ್ಲ ಕುಡ್ಕೊಂಡು ಆಮೇಲೆ ರೊಟ್ಟಿ ಹಾಕೋಣ ಬಿಡು, ಅಲ್ಲಿ ಟೈಮ್ ಆಗೈತೆ, ರೊಟ್ಟಿ ಹಾಕೋಣ, ಊಟ ಮಾಡ್ಕೊಂಡೆ ಹೋಗಿವೆ ಅಂತ ಅಂತು. ಸೊ ಇನ್ನೇನು ನಾನು ಅಲ್ಲಿ ಹೋಗೇನು ಅಡುಗೆ ಮಾಡಬೇಕಲ್ಲ, ಇನ್ನು ಅಲ್ಲಿ ಏನು ಮಾಡಿರಲಿಲ್ವಲ್ಲ, ಅದಕ್ಕೆ ಏನೇನು ಊಟನೇ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಸರಿ ಆಯ್ತಕ್ಕೆ ಒಬ್ಬರು ಊಟ ಮಾಡ್ಕೊಂಡೆ ಹೋಗ್ತೀವಿ ಅಂತ ಅಂದು. ಸರಿ ಆಯಿತು ಅಂತ ಆಕೆ ನೀನು ಪಾತ್ರೆ ತೊಳ್ಕೊಂಡು ನಾನು ಕಳಿಸ್ತೀನಿ ರೊಟ್ಟಿ ಹಿಟ್ಟನ್ನ ಅಂತ ಅಂದೆ. ಅದಕ್ಕೆ ಆಕೆ ಪಾತ್ರೆ ತೊಳ್ಕೊಳ್ತಿತ್ತು. ನಾನು ಹಂಗೆ ಕ್ಯಾಮ್ರಾ ಹಿಡಿಯೋರು ಯಾರೂ ಇಲ್ಲ, ಮೊದಲನೇ ವಿಡಿಯೋ ಅಲ್ವಾ, ಕ್ಯಾಮ್ರಾ ಹಿಡಿಯೋರು ಯಾರು ಇಲ್ದೇ ಪೇಚಾಡೋಗಿದ್ದೀನಿ, ಏನು ಮಾಡೋದು ಏನು ಬಿಡೋದು ಅಂತ ಗೊತ್ತಿಲ್ಲದೇನೆ. ಆಮೇಲೆ ನನ್ನ ಯಶು ಇದ್ದ ಚಿಕ್ಕನು, ಬಾ ರೊಟ್ಟಿ ಹಾಕ್ತೀನಿ ವೀಡಿಯೋ ಬಾ ಅಂತ ಅಂದೆ. ಅವ್ರು ಕರೆಕ್ಟಾಗಿ ಮಾಡಿಕೊಡ್ತಿರ್ಲಿಲ್ಲ, ದೊಡ್ಡವ್ನು ಮಾಡ್ಕೊಡಲ್ಲ, ಚಿಕ್ಕವನು ಸ್ವಲ್ಪ ಪರವಾಗಿಲ್ಲ. ಆಯ್ತದೆ ಭಾರತೆ ಮಾಡಿಕೊಡ್ತೀನಿ ಅಂತ ಮಾಡಿಕೊಟ್ಟ. ಹಂಗೆ ಅದೊಂದು ರೊಟ್ಟಿದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ತಗೊಂಡೆ. ಹೆಂಗೆ ಯಾವ ರೀತಿ ಮಾಡೋದು ಏನು ಮಾಡೋದು ಅಂತ ಗೊತ್ತಿಲ್ಲ, ಬಟ್ ಮಾಡಿದ್ದೀನಿ. ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ, ನೋಡಬೇಕು. ಹಾಗೆ ರೊಟ್ಟಿ ಹಾಕ್ತಾ ನಾನು ಚಿನ್ನಿಗೆ ಫುಲ್ ಕ್ಯಾಮ್ರಾನ ಅಡ್ಡಡ್ಡ ಹಿಡಿ ಅಂತ ಹೇಳಿದ್ದೆ. ಅವ್ನು ಫುಲ್ ಉದ್ದದ ಇದ್ದಾನೆ, ಪರವಾಗಿಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ, ನೋಡೋಣ ಮೊದಲನೇ ವೀಡಿಯೋ ಅಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಹಂಗೆ ಹಾಕ್ದೆ. ಬೇಗನೆ ಸ್ವಲ್ಪ ವಾಶ್ ಮೋಷನ್ನೇ ತೋರಿಸಿದ್ದೀನಿ, ಬೇಗನೆ. ರೊಟ್ಟಿ ಸುಮಾರಾಗಿ ಹಾಕೋಕ್ಕೆ ಬರುತ್ತೆ, ಪರವಾಗಿಲ್ಲ, ಕಲ್ತಿದ್ದೀನಿ ಎಷ್ಟೋ. ನಾನು ಸ್ವಲ್ಪ ರೊಟ್ಟಿನ ಮಂದನೇ ಹಾಕ್ತೀನಿ, ನನಗೆ ತೆಳ್ಳಗೆ ಹಾಕೋಕ್ಕೆ ಬರಲ್ಲ. ಫುಲ್ಲು ಅಂದರೆ ಈಗ ದೋಸೆ ಇದ್ದಾರಲ್ಲ ಆ ರೀತಿ ಹಾಕ್ತಾರೆ ನಮ್ಮ ಕೈಯ. ನನಗೆ ರೊಟ್ಟಿನ ಅಷ್ಟು ತೆಳ್ಳವಾಗಿ ಹಾಕೋಕ್ಕೆ ಬರಲ್ಲ, ಮಂದಾಗೆ ಹಾಕ್ತೀನಿ. ಸೊ ಹಂಗಾಗಿ ನಾನು ಹೆಂಗೆ ಹಾಕ್ತೀನಿ ಹಂಗೆ ಹಾಕ್ತೆ. ಆಮೇಲೆ ಆಕೆಯನ್ನು ಕೂಡ ಜಾಯ್ನ್ ಆಯಿತು, ಪಾತ್ರೆ ತೊಳಿತಿದ್ರು. ಪಾತ್ರೆ ತೊಳೆದಾದ್ಮೇಲೆ ಬಾ ನಾನು ತಟ್ಕೊಡ್ತೀನಿ, ನೀನು ಹಾಕ್ಬಿಡು ರೊಟ್ಟಿನ ಬೇಯಿಸ್ಬಿಡು ಅಂತು. ಏನೇನು ಸರಿ ಬಾರಕ್ಕೆ ನೀನು ತಟ್ಟು ಕೊಟ್ಬಿಡು, ನಾನು ಬೇಯಿಸ್ತೀನಿ ಅಂತ ಅಂದೆ. ಅದರಲ್ಲೂ ಬೇರೆ ನನ್ನ ಮಗ ಬೇರೆ, ಅಮ್ಮ ನಾನು ರೊಟ್ಟಿ ಹಾಕ್ತೀನಿ ಕೊಡಮ್ಮ ಇಟ್ಟ ಅಂತಿದ್ದ. ಸರಿ ತಗೋಪ ಹಾಕು ಹೋಗಲಿ ನೀನೇನೆ ಅಂದ್ಕೊಂಡು ಅವ್ನಿಗೊಂದು ಕೊಟ್ಟೆ. ಸೊ ರೊಟ್ಟಿ ಎಲ್ಲ ತಿಂದು ಆಮೇಲೆ ನಮ್ಮ ಮನೆಗೆ ಹೊರಟು. ಇನ್ನು ಅಲ್ಲಿ ಟೈಮು ಅಲ್ಲಿಂದ ಬಂದಾಗಲೇ 11 ಗಂಟೆ ಆಗೋಗಿತ್ತು ಅನ್ಸುತ್ತೆ ಟೈಮು. ಇನ್ನು ಸರ್ ಅನ್ಕೊಳ್ತೆ. ಸೊ ಅಡುಗೆ ಮನೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಅದೇ ಪಾಪುನ ಕ್ಲಾಸ್ ಕಳಿಸ್ಬೇಕು. ಪಾಪುನ ಕ್ಲಾಸ್ ಕಳಿಸಿ ಅವನಿಗೆ ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡಬೇಕು, ಆನಂತರ ತಿಂಡಿ ಮಾಡಬೇಕು. ಬನ್ನಿ ಏನು ಮಾಡ್ತೀನಿ ಅಂತ ನೋಡೋಣ. ಇನ್ನು ನನ್ನ ಮಗನಿಗೆ ಸ್ನ್ಯಾಕ್ಸ್ಗೆ ಇವತ್ತೇನು ಇರಲಿಲ್ಲ, ತರಕಾರಿ ಅಷ್ಟೇನು ಇರಲಿಲ್ಲ. ಸೊ ಒಂದು ಬಾಳೆಹಣ್ಣು ಇತ್ತು, ಗೆಡ್ಡೆ ಕೂಸಿದ್ದು. ಸೊ ಅದನ್ನೇ ಹಾಕೋಣ ಅದಾಗೆ ಅಂದ್ಕೊಂಡು ಅದನ್ನೇ ಕಟ್ ಮಾಡ್ತಿದ್ದೆ. ಇನ್ನು ಇದು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ಅದನ್ನೇ ಹಾಕೋಬಿಡೋಣ, ನೋಡೋಣ ನಾಳೆ ರೋಡ್ಗೆ ಹೋಗಿ ಬೇಕಾದ್ರೆ ತಗೋಬೋಣ. ಏನು ಮಾಡೋದು ಅಂದರೆ 2 ಡೇ ಸೋಮವಾರ ಕ್ಲಾಸಿಗೆ ಬೇರೆ ಕಳಿಸಿರ್ಲಿಲ್ಲ ಅವನ್ನ, ಇವತ್ತು ರಜೆ ಹಾಕ್ಸೋದು ಬೇಡ, ಇನ್ನು ಅದನ್ನೇ ರೂಢಿ ಆಗ್ತಾನೆ ಅಂತ ಹಿಂಗೆ ಕಳಿಸ್ದೆ. ಅಕ್ಕನ ಮನೆಗೆ ನೈಟು ಬರ್ತ್ಡೇ ಸೆಲೆಬ್ರೇಷನ್ಗೆ ಹೋಗಿದ್ವಲ್ಲ, ಅಲ್ಲೇ ರೊಟ್ಟಿ ತಿನ್ಕೊಬಂದಿದ್ದು. ರೊಟ್ಟಿ ತಿನ್ಕೊಬಂದಿದ್ದರಿಂದ ರೈಸ್ ಮಿಟ್ಕೊಟ್ಟಿದ್ದೆ. ಆ ರೈಸ್ಗೆ ಮೊಸರನ್ನ ಮಾಡೋಣ ಅಂತ ಮೊಸರನ್ನ ಮಾಡ್ತಾಯಿದ್ದೀನಿ. ಬನ್ನಿ ಮೊಸರನ್ನ ಮಾಡಿಬಿಟ್ಟು ಪಾಪು ನೆಪ್ಸೋಕೆ. ಫೈನಲಿ ಮೊಸರನ್ನ ಕೂಡ ಆಯಿತು ಬೇಗನೆ. ಮೊಸರನ್ನ ಎಷ್ಟು ಈಸಿಯಾಗಿ ರೆಡಿ ಆಗುತ್ತೆ ಅಲ್ವಾ ಅಂದರೆ ನನಗೆ ಖುಷಿ ಮೊಸರನ್ನ ಮಾಡ್ತಿದ್ದೆ. ಮೊಸರನ್ನ ರೆಡಿಯಾಗಿದೆ. ಸೊ ಅದು ತಿಂಡಿ ಕೆಲಸ, ಸ್ನ್ಯಾಕ್ಸ್ ಕೆಲಸ ಮುಗಿದಿತ್ತು. ಇವಾಗ
ಈಗ ಪಾಪನ ಎದಳ್ಸ್ಕೊಬಂದೆ ಹೆಂಗೆ ಗುಡ್ ಮಾರ್ನಿಂಗ್ ಹೇಳು ಮಗರಿ ಗುಡ್ ಮಾರ್ನಿಂಗ್ ನಾನು ಯಾಕೋ ಹೇಳ್ತಲ್ಲ ಅದೇ ಫ್ರೆಶ್ ಅಪ್ ಮಾಡಿ ಕಳಿಸ್ತೀನಿ ಕ್ಲಾಸ್. ಆಮೇಲೆ ಅವನಿಗೂ ಸ್ಕೂಲ್ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡಿದೆ. ಅವನು ಅಮ್ಮ ಕ್ಲಾಸ್ಗೆ ಹೋಗಲ್ಲ ಅಂತ ಇದು ಮಾಡ್ತಿದ್ದ ಸ್ವಲ್ಪ. ಇಲ್ಲ ಚಿನಿ ಹೋಗಬೇಕು, ರಜಾ ಹಾಕಿದ್ಯಾ, ಹೊಡಿಯಲ್ಲ, ಅಲ್ಲಿ ಚಾಕ್ಲೇಟ್ ಕೊಡ್ತಾರಂತೆ ಅಂತ ಹೇಳ್ತಾ ಇದ್ದೆ. ಸರಿ ಆಯ್ತಮ್ಮ ಹೋಗ್ತೀನಿ ಅಂತ ಆಮೇಲೆ ಅಂದ್ಕೊಂಡ. ಸರಿ ಅಂದ್ಕೊಂಡು ಅವ್ನಿಗೂ ಇನ್ನೊಂದು ಮೊಸರನ್ನ ಮಾಡಿದ್ನಲ್ಲ ಬೇಗ ತಿನ್ನಿಸ್ಬಿಡೋಣ ಅಂತ ತಿನ್ನಿಸ್ತಾ ಇದ್ದೆ. ಟೈಮ್ ನಾಳೆ ಲೇಟಾಗಿ ಹೋಗಿತ್ತು ಅಂತ ಅವ್ನು ಎಬ್ಸೋದೇ ಸ್ವಲ್ಪ ಲೇಟ್ ಮಾಡ್ತೀನಿ ನಾನು, ಯಾಕಂದರೆ ಇನ್ನೂ ಚಿಕ್ಕ ಪಪ್ಪು ಅಲ್ವಾ, 3 ಇಯರ್ಸ್ ಬೇಬಿ ಅಲ್ವಾ, ಅದಕ್ಕೆ ಯಾಕೆ ಬೇಗ ಎದ್ದೇಳ್ಸೋದಂದರೆ 8 ಗಂಟೆ ಮೇಲೆ ಎದ್ದೇಳ್ಸೋದು ನಾನು ಅವನಿಗೆ. ಆಮೇಲೆ ಅವ್ನು ಯಾವುದೇ ಕಾರಣಕ್ಕೂ ಫೋನ್ ಇಲ್ದೇ ಯಾವುದೇ ಕಾರಣಕ್ಕೂ ಅವ್ನು ಊಟ ಮಾಡಲ್ಲ. ಅವ್ನಿಗೆ ಫೋನ್ ಕೊಡಲೇಬೇಕು. ಫೋನ್ ಕೊಟ್ಟರೆ ಮಾತ್ರ ಅವನ ಬಾಯಿಗೆ ಅಂತಾನೆ, ಇಲ್ಲ ಅಂದರೆ ಅಂತ ಅನ್ನೋದೇ ಇಲ್ಲ. ಇನ್ನೇನು ನನಗೂ ಲೇಟ್ ಆಗೈತೆ, ನನಗೂ ಬೇಕು, ಅದೇ ಬೇಕಲ್ವ ಅಂದ್ಕೊಂಡು ನಾನು ಫೋನ್ ಕೊಟ್ಬಿಡ್ತೀನಿ ಅತ್ತಾಗೆ. ಇನ್ನು ಅವನಿಗೂ ಎಲ್ಲ ಊಟ ಮಾಡಿಸಿ ಅವ್ನ ಲಂಚ್ ಬ್ಯಾಗ್ನ ಪ್ಯಾಕ್ ಮಾಡ್ತಿದ್ದೆ. ಮಾಮೂಲಿ ಒಂದು ವಾಟರ್ ಬಾಟಲ್ ಹಾಕ್ತೀನಿ. ಇನ್ನು ಅವ್ನು ಸ್ನ್ಯಾಕ್ಸ್ ಏನು ಮಾಡಿರ್ತೀನಿ ಅದನ್ನು ಹಾಕ್ತೀನಿ, ಅವ್ನು ಕರ್ಚಿಪ್ ಹಾಕ್ತೀನಿ. ಅಲ್ಲಿ ಕ್ಲಾಸಲ್ಲೆಲ್ಲ ನೀರೆಲ್ಲ ಕುಡ್ಕೊಬಂದಿರ್ತಾನೆ ಅವನು. ಸೊ ಅದಕ್ಕೆ ಒಂದು ಬಾಟ್ಲಲ್ಲೇ ಹಾಕಿರ್ತೀನಿ. ಸೊ ನನಗೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ವೀಡಿಯೋದಲ್ಲಿ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.